ಶಿಕ್ಷಣ ಅಂದರೆ ಕೇವಲ ಪದವಿ ಹಾಗೂ ಪ್ರಮಾಣ ಪತ್ರವಲ್ಲ. ಶಿಕ್ಷಣ ಅಂದರೆ ಬರೀ ವಿದ್ಯೆಯೂ ಅಲ್ಲ. ಸಂಸ್ಕಾರ ನೀಡದ ವ್ಯಕ್ತಿತ್ವವನ್ನು ರೂಪಿಸೋದ ಶಿಕ್ಷಣ ಒಂದು ವ್ಯರ್ಥ ಸಾಧನ. ನಮ್ಮ ಶಿಕ್ಷಣ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ರೂಪಿಸೋ ಹಾಗಾಗಬೇಕು. ಮಹಾತ್ಮ ಗಾಂಧಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ ಅಕೌಂಟೆನ್ಸಿ ಲೆಕ್ಚರರ್. ಸೊ ಲಾಸ್ಟ್ ಕ್ಲಾಸು ನಾವೇನು ಡಿಸ್ಕಸ್ ಮಾಡಿದ್ವಿ, ಪಾರ್ಟ್ನರ್ಶಿಪ್ ಅಂದರೆ ಏನು, ಅದ್ರ ಮೀನಿಂಗ್ ಏನು, ಮತ್ತು ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು, ಯಾಕೆ ನಾವು ಡೀಡ್ ಮಾಡ್ಕೋಬೇಕು ಬಿಸ್ನೆಸ್ಸಲ್ಲಿ, ಅದರಿಂದ ಆಗೋ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಎರಡೂ ನೋಡಿದ್ವಿ. ಮತ್ತು ಪಾರ್ಟ್ನರ್ಸ್ ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅದರಲ್ಲಿ ಎರಡು ಥರ ಅಂತ ಹೇಳಿದೆ, ಒಂದು ಫಿಕ್ಸ್ಡ್ ಮೆಥಡು, ಇನ್ನೊಂದು ಫ್ಲಕ್ಚುಯೇಟಿಂಗ್ ಮೆಥಡ್. ಸೊ ಇವತ್ತಿನ ಟಾಪಿಕಲ್ಲಿ ನಾವಿವತ್ತು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೆಫರ್ಸ್ ಟು ಸರ್ಟೇನ್ ಅಮೌಂಟ್ to be paid by the firm to the partners for the investment of the capital made by them. ಅಂದರೆ ಏನು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಇಟ್ ರೆಫರ್ಸ್ ಟು ದಿ ಸರ್ಟೇನ್ ಅಮೌಂಟ್. ಸೊ ಪಾರ್ಟ್ನರ್ಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಸಪೋಸ್ 1 lakh, ದಿಸ್ ಇಸ್ ಕಾಲ್ಡ್ ಇನ್ವೆಸ್ಟ್ಮೆಂಟ್. ಸೊ ಫಾರ್ ದಿಸ್ ಇನ್ವೆಸ್ಟ್ಮೆಂಟ್ who should pay the interest? The firm is paying the interest for whom? To the partners. ಅಂದರೆ ಇಲ್ಲಿ ಫರ್ಮ್ ಅಂದರೆ ಬಿಸ್ನೆಸ್ಸು ಪಾರ್ಟ್ನರ್ಸ್ಗೆ ಪೇ ಮಾಡ್ತಿದ್ದಾರೆ. ಫಾರ್ ವಾಟ್? ವೈ ಇಟ್ ಈಸ್ ಪೇಯಿಂಗ್ ಟು ದಿ ಪಾರ್ಟ್ನರ್ಸ್? ಬಿಕಾಸ್ ಫಾರ್ ದ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದೆಮ್, ದ ಬಿಸ್ನೆಸ್ ಇಸ್ ಪೇಯಿಂಗ್ ಟು ದಿ ಪಾರ್ಟ್ನರ್ಸ್ ಎ ಸರ್ಟೈನ್ ಅಮೌಂಟ್ ಆ್ಯಸ್ ಇಂಟ್ರೆಸ್ಟ್. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ಫರ್ಮು ಪಾರ್ಟ್ನರ್ಸ್ಗೆ ಬಡ್ಡಿನ ಕೊಡ್ತಾ ಇದೆ. ಸೊ ಈ ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಇಂಪಾರ್ಟೆಂಟ್ ನೋಡಬೇಕು, ಸರ್ಟೆನ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್. ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಬಿ ಪ್ರೊವೈಡೆಡ್ ಆ್ಯಸ್ ಮೆನ್ಷನ್ಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ನಿಮ್ಗೆ ಕ್ಲಾಸೇ ಹೇಳಿದೆ, ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಆಗಿದ್ರೆ ಮಾತ್ರ ನಿಮಗೆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ನ ಕೊಡುತ್ತೆ. ಸಪೋಸ್ ನೀವೇನು ಡೀಡೇ ಮಾಡಿಲ್ಲ ಅಂದರೆ ನಿಮ್ಗೆ ಅವಾಗ ಯಾವ ಇಂಟ್ರೆಸ್ಟು ಬರೋದಿಲ್ಲ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಪೇಯ್ಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಔಟ್ ಆಫ್ ದಿ ಪ್ರಾಫಿಟ್ಸ್ ಅರ್ನ್ಡ್ ಬೈ ದಿ ಫರ್ಮ್. ಸೊ ಇಂಟ್ರೆಸ್ಟ್ ಯಾವಾಗ ಕೊಡುತ್ತೆ ಬಿಸ್ನೆಸ್ಸು ಪಾರ್ಟ್ನರ್ಸ್ಗೆ? ಯಾವಾಗಲೂ ವರ್ಷದ ಕೊನೆಯಲ್ಲಿ ಕೊಡ್ತಾರೆ, ಅಟ್ ದಿ ಎಂಡ್, ನಾಟ್ ಐದರ್ ಇನ್ ದ ಮಿಡಲ್, ನಾಟ್ ಇನ್ ದ ಬಿಗಿನಿಂಗ್. ಸೊ ವೆನ್ ದೇ ಆರ್ ಗೋಯಿಂಗ್ ಟು ಪೇ, ಆಲ್ವೇಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಸಪೋಸ್ April 2020 you started the business. So now they are paying you interest when? Next year. ಯಾವಾಗ? 31st March 2021. ಸೊ ಇಂಟ್ರೆಸ್ಟ್ ಯಾವಾಗ ಕೊಡ್ತಾರೆ ಪಾರ್ಟ್ನರ್ಸ್ಗೆ? ನೆಕ್ಸ್ಟ್ ಇಯರ್. ಸೊ ಇಂಟ್ರೆಸ್ಟ್ ಇಸ್ ಪೇಡ್ ಆಲ್ವೇಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಎಂಡ್ ಅಂದರೆ ಯಾವಾಗ ಬರುತ್ತೆ? 31st March. Next point, no interest on capital is to be given to any partner in the absence of partnership deed. As I told you in the last class, so ಏನು ಹೇಳಿದ್ದೆ, ಪಾರ್ಟ್ನರ್ಶಿಪ್ ಡೀಡ್ ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಇಂಟ್ರೆಸ್ಟು ಸಿಗೋದಿಲ್ಲ, ಯಾವುದಕ್ಕೆ? ಅವ್ರು ಹಾಕಿರೋಂಥ ಬಂಡವಾಳಕ್ಕೆ. ನೆಕ್ಸ್ಟ್, interest on capital is always calculated on the opening capital and additional capital if any during the year. So this is very important, you should remember. So interest on capital ಯಾವ್ದ್ರ ಮೇಲೆ ಕೊಡ್ತಾರೆ ಯಾವಾಗಲೂ? ಓಪನಿಂಗ್ ಕ್ಯಾಪಿಟಲ್. ಓಪನಿಂಗ್ ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಇಯರ್. So you should always calculate the interest on the opening capital. Additional capital ಅಂದ್ರೇನು? Additional capital is the capital which is introduced in the middle of the year. ಅಂದರೆ ಒಂದು ವರ್ಷದಲ್ಲಿ ಯಾವಾಗಾದರೂ ಮಧ್ಯ ಮತ್ತೆ ಕ್ಯಾಪಿಟಲ್ ಅಥವಾ ಬಂಡವಾಳ ತೊಗೊಂಬಂದರೆ ಇದಕ್ಕೂ ಸಹ ಬಡ್ಡಿನ ಕೊಡಬೇಕು. ಸೊ ಆಲ್ವೇಸ್ ಯು ಶುಡ್ ರಿಮೆಂಬರ್, ಇಂಟ್ರೆಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಆನ್ ಓಪನಿಂಗ್ ಕ್ಯಾಪಿಟಲ್ ಆ್ಯಂಡ್ ಅಡಿಷ್ನಲ್ ಕ್ಯಾಪಿಟಲ್. ಸೊ ಇಲ್ಲೊಂದು ಪ್ರಾಬ್ಲಮ್ ನೋಡೋಣ. ಮೋಹನ್ ಆ್ಯಂಡ್ ಕುಮಾರ್ ಆರ್ ಪಾರ್ಟ್ನರ್ಸ್. ಮೋಹನ್ ಮತ್ತು ಕುಮಾರ್ ಅನ್ನೋರು ಪಾರ್ಟ್ನರ್ಸ್ ಆಗಿದ್ದಾರೆ. And their capital account showed the balance of 1,80,000. ಸೊ ಮೋಹನ್ ಬಂಡವಾಳ ಎಷ್ಟು ತೊಗೊಂಬಂದಿದ್ದು ಬಿಸ್ನೆಸ್ಗೆ? 1 lakh. ಅದೇ ಥರ ಕುಮಾರ್ ಅನ್ನೋ ಪಾರ್ಟ್ನರ್ ಕೂಡ 80,000 ಕ್ಯಾಪಿಟಲ್ನ ತೊಗೊಂಬಂದಿದ್ದಾರೆ. ಯಾವತ್ತು ತೊಗೊಂಬಂದಿದ್ದು? ಆನ್ 1st April. ಸೊ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಓಪನಿಂಗ್ ಕ್ಯಾಪಿಟಲ ಕ್ಲೋಸಿಂಗ್ ಕ್ಯಾಪಿಟಲ ಅಂತ? ನೀವು ಡೇಟ್ನ ನೋಡಬೇಕು. ಸೊ ಫಸ್ಟ್ ಅಂತ ಬಂತು ಅಂದರೆ ಅದು ಏನಾಯಿತು? ಓಪನಿಂಗ್ ಕ್ಯಾಪಿಟಲ್. ಆಸ್ ಐ ಟೋಲ್ಡ್ ಯು, ಯು ಶುಡ್ ಆಲ್ವೇಸ್ ಕ್ಯಾಲ್ಕುಲೇಟ್
the interest on opening capital. So in the problem they have already given opening capital. So along with this you can see here Mohan introduced additional capital of 50,000 on 30th September. So Mohan starting 1 ಲಕ್ಷ ತಗೊಂಬಂದಿದ್ರು, ಅದ್ರ ಜೊತೆ ಅಡಿಷನಲ್ ಕ್ಯಾಪಿಟಲ್ ಕೂಡ ತಗೊಂಬಂದಿದ್ದಾರೆ. ಸೊ ಯಾವಾಗ ತಗೊಂಬಂದಿದ್ದಾರೆ ನೀವು ನೋಡ್ಬೋದು ಡೇಟ್ ಇಲ್ಲಿ 30th September 2012. ಸೊ 1 ಲಕ್ಷ ತಗೊಂಬಂದಿದ್ದು ಯಾವಾಗ 1st April 2012. ಅದೇ ಥರ ಅವ್ರು ಅಡಿಷ್ನಲ್ ಕ್ಯಾಪಿಟಲ್ ಕೂಡ ತೊಗೊಂಬಂದಿದ್ದಾರೆ. ಅಂದರೆ ಈ ಕ್ಯಾಪಿಟಲ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಕ್ಯಾಪಿಟಲ್ನ ಯಾವತ್ತು ತೊಗೊಂಬಂದಿದ್ದಾರೆ 30th September 2012. ನೆಕ್ಸ್ಟ್ ಕುಮಾರ್ ಬ್ರಾಟ್ ಇನ್ ಫರ್ದರ್ ಕ್ಯಾಪಿಟಲ್ ಆಫ್ 70,000. ಸೊ ಕುಮಾರು ಸಹ ಇನಿಷಿಯಲ್ ಕ್ಯಾಪಿಟಲ್ ಜೊತೆ ಅಡಿಷ್ನಲ್ ಕ್ಯಾಪಿಟಲ್ನ ತೊಗೊಂಬಂದಿದ್ದಾರೆ. ಎಷ್ಟು ಅಂತ ನೋಡ್ಬೋದು 70,000. ಸೊ 70,000. ಸೊ ಯು ಶುಡ್ ಬಿ ಕೇರ್ಫುಲ್ ವಿತ್ ದಿ ಡೇಟ್. ಸೊ ಅಡಿಷ್ನಲ್ ಕ್ಯಾಪಿಟಲ್ ಡೇಟ್ ಯಾವತ್ತು January 2013. ನೌ ಇಂಟ್ರೆಸ್ಟ್ ಫಾರ್ ದ ಅಕೌಂಟಿಂಗ್ ಇಯರ್ 2012 ವಿಲ್ ಬಿ ಫಾಲೋಸ್. ಸೊ ಇವಾಗ ನೀವು ಇದಿಷ್ಟು ಕ್ವಶನಲ್ಲಿ ಕೊಟ್ಟಿದ್ದಾರೆ, ನೀವು ಯಾವ ಥರ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಮೋಹನ್, ಸೊ ಫಸ್ಟ್ ಮೋಹನ್ ನೋಡೋಣ. ಸೊ ವಾಟ್ ವಾಸ್ ದ ಇನಿಷಿಯಲ್ ಕ್ಯಾಪಿಟಲ್ ಬಾಟ್ ಬೈ ದ ಮೋಹನ್? ಫಸ್ಟ್ ಮೋಹನ್ ಬಂಡವಾಳ ತಂದಿದ್ದೆಷ್ಟು 1 ಲಕ್ಷ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಕೊಟ್ಟಿದ್ದಾರೆ ನೋಡಿ, ಎಷ್ಟು ಬಡ್ಡಿ ಅಂದರೆ ಡೀಡ್ ಪ್ರಕಾರ 8% ಕೊಡಬೇಕು ಅಂತ ಒಪ್ಕೊಂಡಿದ್ದಾರೆ. ಸೊ 1 lakh into 8/100. ಸೊ 1 lakh into 8/100 ವಿಲ್ ಗಿವ್ ಯು ಇಂಟ್ರೆಸ್ಟ್ ಆಫ್ 8,000. ಅಂದರೆ 1 ಲಕ್ಷಕ್ಕೆ 8%, 8,000 ಬಡ್ಡಿ ಆಯಿತು. ಸೊ ಅದ್ರ ಜೊತೆಗೆ 1 ಲಕ್ಷ ಅಲ್ದಲೆ ಮಧ್ಯದಲ್ಲಿ 50,000 ಬಡ್ಡಿನ ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಸೊ ಅದಕ್ಕೂ ಸಹ ಫರ್ಮ್ ಏನು ಮಾಡಬೇಕು, ಬಡ್ಡಿನ ಕೊಡಬೇಕು. ಸೊ 50,000. ಸೊ ದ 8% ವಿಲ್ ಬಿ ಸೇಮ್ ಫಾರ್ ಬೋತ್ initial capital and additional capital. So 8%, 50,000 into 8/100 into. Now for additional capital you should not provide the interest for entire year. ಅಂದರೆ ಈ ಅಡಿಷ್ನಲ್ ಕ್ಯಾಪಿಟಲ್ ತೊಗೊಂಬಂದಿದ್ದಾರಲ್ಲ ಇದಕ್ಕೆ 1 ವರ್ಷ ಬಡ್ಡಿ ಕೊಡಂಗಿಲ್ಲ. ಯಾಕೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಡೇಟು ಅವರು ತೊಗೊಂಬಂದಿರೋದು ಯಾವಾಗ ವರ್ಷದ ಮಧ್ಯದಲ್ಲಿ. ಸೊ ವರ್ಷದ ಮಧ್ಯದಲ್ಲಿ ತಂದಿರೋದ್ರಿಂದ ನೀವು ಅಲ್ಲಿಂದಾನೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯು ಶುಡ್ ಬಿ ಕೇರ್ಫುಲ್ ವಿತ್ ದ ಡೇಟ್. ಸೊ 30th ತಿಂಗಳು ಕೊನೆ ಆಗಿರೋದ್ರಿಂದ ಈ ತಿಂಗಳನ್ನ ಬಿಟ್ಟು ಬಿಡಬೇಕು. ಅಂದರೆ ಸೆಪ್ಟೆಂಬರ್ನ ಕೌಂಟ್ ಮಾಡಬಾರ್ದು. ಯಾಕೆಂದರೆ ಇದು 30ನೇ ತಾರೀಕು, ದಿನದ ಕೊನೆಯ ದಿನ. ಸಪೋಸ್ ಇದು 1ನೇ ತಾರೀಕು ಆಗಿದ್ರೆ ಅವಾಗ ಸೆಪ್ಟೆಂಬರ್ನ ಕೌಂಟ್ ಮಾಡಬೇಕು. ಇದು 30 ಆಗಿರೋದ್ರಿಂದ ಸೆಪ್ಟೆಂಬರ್ನ ಬಿಟ್ಟು ಬಿಡಬೇಕು. ಸೊ ಸೆಪ್ಟೆಂಬರ್ ಆದಮೇಲೆ ನೆಕ್ಸ್ಟ್ ಅಕ್ಟೋಬರಿಂದ ಕೌಂಟ್ ಮಾಡಿ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ ಅಕ್ಟೋಬರ್ ಟು ಮಾರ್ಚ್ ಎಷ್ಟು ತಿಂಗಳು ಬರುತ್ತೆ? 6 ತಿಂಗಳು ಬರುತ್ತೆ. ಸೊ ಹಂಗಾಗಿ ಅವ್ರ ಬಂಡವಾಳ ತೊಗೊಂಬಂದಿರೋದೇ ಸೆಪ್ಟೆಂಬರ್ ಕೊನೆಯ ದಿವಸ. ಹಂಗಾಗಿ ಸೆಪ್ಟೆಂಬರ್ನ ಬಿಟ್ಬಿಟ್ಟು ಅಕ್ಟೋಬರಿಂದ ಇಯರ್ ಎಂಡಿಂಗ್ ಮಾರ್ಚ್ ಯಾವಾಗಲೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏಪ್ರಿಲ್ ಟು ಮಾರ್ಚ್. ಇದು ಓಪನಿಂಗ್ ಕ್ಯಾಪಿಟಲ್ ಆಗಿರೋದ್ರಿಂದ ಫುಲ್ಲು 8% ಕೊಟ್ವಿ ಏಪ್ರಿಲಿಂದ ನೆಕ್ಸ್ಟ್ ಮಾರ್ಚ್ವರೆಗೂ. ಬಟ್ ಅಡಿಷ್ನಲ್ ಕ್ಯಾಪಿಟಲ್ ಏನಾಗಿದೆ ಅವ್ರು ತಂದಿರೋದೇ ಸೆಪ್ಟೆಂಬರ್ 30ನೇ ತಾರೀಕು ಆಗಿರೋದ್ರಿಂದ ಅಕ್ಟೋಬರಿಂದ ಮಾರ್ಚ್ವರೆಗೂ ಮಾಡಿದ್ರೆ 6 ತಿಂಗಳು ಬರುತ್ತೆ. ಸೊ 50,000 into 8/100 into 6/12 ವಿಲ್ ಗಿವ್ ಯು 2,000. ಸೊ ಇವಾಗ ಮೋಹನ್ ಟೋಟಲ್ ಇಂಟ್ರೆಸ್ಟ್ ಫರ್ಮ್ ಎಷ್ಟು ಕೊಡಬೇಕು ಮೋಹನ್ಗೆ ಅಂದರೆ ಇನಿಷಿಯಲ್ ಕ್ಯಾಪಿಟಲ್ಗೆ 8,000, ಅಡಿಷ್ನಲ್ ಕ್ಯಾಪಿಟಲ್ಗೆ 2,000. ಎರಡೂ ಸೇರಿದ್ರೆ 10,000 ಬಡ್ಡಿನ ಯಾರು ಕೊಡಬೇಕು? ಬಿಸ್ನೆಸ್ಸು ಮೋಹನ್ಗೆ ಕೊಡಬೇಕು. ಯಾಕೆ? ಮೋಹನ್ನು ಬಂಡವಾಳನ ತೊಗೊಂಬಂದಿರೋದಕ್ಕೆ. ಯಾವ ಬಂಡವಾಳ? ಒಂದು ಇನಿಷಿಯಲ್ ಬಂಡವಾಳ 1 ಲಕ್ಷ ಮತ್ತು ಅಡಿಷ್ನಲ್ ಬಂಡವಾಳ 50,000. ಇದೆರಡಕ್ಕೂ ಬಡ್ಡಿ ಸೇರಿದ್ರೆ 10,000 ರೂಪಾಯಿ ಬಡ್ಡಿ ಬಿಸ್ನೆಸ್ಸು ಮೋಹನ್ಗೆ ಕೊಡಬೇಕು. ಸೊ ನಾವು ಇದೇ ಥರ ಇವಾಗ ಕುಮಾರ್ಗೆ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಸೊ ಮೋಹನ್ದಾಯ್ತು. ಇವಾಗ ಕುಮಾರ್ ಇನಿಷಿಯಲ್ ಕ್ಯಾಪಿಟಲ್ ಎಷ್ಟು ತೊಗೊಂಬಂದಿದ್ರು? ಸೊ ಕುಮಾರ್ ಬಾಟ್ ಹೌ ಮಚ್? 80,000 ಇನಿಷಿಯಲ್ ಕ್ಯಾಪಿಟಲ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಸೇಮ್ ಫಾರ್ ಬೋತ್ ಆಫ್ ದೆಮ್. ಇಬ್ರಿಗೂ ಸಹ ಎಷ್ಟು ಪರ್ಸೆಂಟ್ ಕೊಡ್ತಾ ಇದೆ ಬಡ್ಡಿ? 8%. ಸೊ 80,000 into 8/100. ಸೊ ಇದು ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 6,400. ಇದು ಮೊದಲನೇ ಸರಿ ತಂದಿದ್ದ ಕ್ಯಾಪಿಟಲ್ಗೆ. ಕುಮಾರ ಸಹ
ಅಡಿಷ್ನಲ್ ಕ್ಯಾಪಿಟಲ್ನ ತೊಗೊಂಬಂದಿದ್ದಾರೆ. ಎಷ್ಟು ಅಂತ ನೀವು ನೋಡ್ಬೋದು. ಸೊ ಕುಮಾರ್ ಇಂಟ್ರೊಡ್ಯೂಸ್ಡ್ 70,000 ಅಡಿಷ್ನಲ್ ಕ್ಯಾಪಿಟಲ್. ಅಂದರೆ ಮೊದಲು ತಂದಿದ್ದ ಬಂಡವಾಳ ಅಲ್ದಲೆ ಮಧ್ಯದಲ್ಲಿ ಕುಮಾರು 70,000 ಕ್ಯಾಪಿಟಲ್ನ ಕೊಟ್ಟಿದ್ದಾರೆ. ಸೊ ಯಾವತ್ತು ಕೊಟ್ಟಿದ್ದಾರೆ, ದ ಡೇಟ್ ಯು ಶುಡ್ ಕನ್ಸಿಡರ್. ಸೊ ಈ ಬಾಟ್ ಆನ್ January 1st, 2013. So 70,000 into 8/100, as I told, 8% is same for both of them. ಸೊ ಇವ್ರಿಗೂ ಸಹ ಅಡಿಷ್ನಲ್ ಕ್ಯಾಪಿಟಲ್ ವರ್ಷದ ಮಧ್ಯದಲ್ಲಿ ತಂದಿರೋದ್ರಿಂದ ವರ್ಷ ಪೂರ್ತಿ ನಾವು ಕೊಡೋದಕ್ಕೆ ಆಗೋದಿಲ್ಲ ಬಡ್ಡಿನ. ಸೊ ನಾನೇನಂದೆ 31ನೇ ತಾರೀಕಾದರೆ ಆ ತಿಂಗಳನ್ನ ಬಿಟ್ಬಿಡ್ಬೇಕು. ಬಟ್ ಇಲ್ಲಿ ಅವ್ನು ತಂದಿರೋದು ಯಾವತ್ತು 1ನೇ ತಾರೀಕು ಆಗಿರೋದ್ರಿಂದ ಜನವರಿನೂ ನಾವು ಕನ್ಸಿಡರ್ ಮಾಡಬೇಕು. ಸೊ ಎಷ್ಟಾಗುತ್ತೆ, ಜನವರಿ ಟು ಮಾರ್ಚ್, January, February, March. So it is 3 months. ಅಂದರೆ out of 12 months we are paying only 3 months. So it will come to 1,400. ಸೊ ಅಡಿಷ್ನಲ್ ಕ್ಯಾಪಿಟಲ್ಗೆ ಎಷ್ಟು ಬಡ್ಡಿ ಆಯ್ತು ಈಗ, 1,400. ಇನಿಷಿಯಲ್ ಕ್ಯಾಪಿಟಲ್ಗೆ 6,400. ಸೊ ಟೋಟಲ್ ಇಂಟ್ರೆಸ್ಟ್ ಟು ಬಿ ಪೇಯ್ಡ್ ಬೈ ದಿ ಫರ್ಮ್ to Kumar is 7,800. ಅಂದರೆ 6,400 plus 1,400. Total interest both on initial capital and additional capital will come to 7,800. So this is how we have to calculate interest on capital when there is both additional capital and initial capital. You should be very careful with the date. ಮಧ್ಯದಲ್ಲಿ ತೊಗೊಂಬಂದಿದ್ರೆ ಅಲ್ಲಿಂದ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಸಿನಾರಿಯೋ ಬರುತ್ತೆ, ವೆನ್ ದೆರ್ ಆರ್ ಬೋತ್ ಅಡಿಷನ್ ಆ್ಯಂಡ್ ವಿತ್ಡ್ರಾಯಲ್ ಆಫ್ ದಿ ಕ್ಯಾಪಿಟಲ್ ಬೈ ದಿ ಪಾರ್ಟ್ನರ್ಸ್. ಸೊ ಲಾಸ್ಟ್ ಸಮ್ ಏನು ನೋಡಿದ್ವಿ, ಬರೀ ಅಡಿಷ್ನಲ್ ಕ್ಯಾಪಿಟಲ್ ಮಾತ್ರ ತೊಗೊಂಬಂದಿದ್ದನ್ನು ನೋಡಿದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ಏನಾಗಿದೆ, ಸೊ ಕ್ಯಾಪಿಟಲ್ಲು ತೊಗೊಂಡು ಬಂದಿದ್ದಾರೆ, ಅದೇ ಥರ ಕ್ಯಾಪಿಟಲ್ನ ವಿತ್ಡ್ರಾ ಕೂಡ ಮಾಡಿದ್ದಾರೆ. ಸೊ ಆ ಥರ ಒಂದು ಪ್ರಾಬ್ಲಮ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಇಲ್ಲೊಂದು ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆನ್ ದಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಕ್ಯಾಪಿಟಲ್ ಇಂಟ್ರೆಸ್ಟ್ ಇಸ್ ಕ್ಯಾಲ್ಕುಲೇಟೆಡ್. ಆಸ್ ಐ ಟೋಲ್ಡ್ ಯು ಶುಡ್ ಆಲ್ವೇಸ್ ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಓನ್ಲಿ ಆನ್ ದಿ ಓಪನಿಂಗ್ ಕ್ಯಾಪಿಟಲ್, ನಾಟ್ ಆನ್ ದಿ ಕ್ಲೋಸಿಂಗ್ ಕ್ಯಾಪಿಟಲ್. ಸೊ ಆನ್ ಅಡಿಷನಲ್ ಕ್ಯಾಪಿಟಲ್ ಇಫ್ ಎನಿ ಇಂಟ್ರೆಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ದ ಡೇಟ್ ಆಫ್ ಇಂಟ್ರೊಡಕ್ಷನ್. ಸೊ ನಾನು ಹೇಳಿದೆ ಆಗಲೇ ಪ್ರೀವಿಯಸ್ ಸಮ್ಮಲ್ಲಿ, ಯಾವಾಗ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಡೇಟ್, ಆ ಡೇಟಿಂದ ಕನ್ಸಿಡರ್ ಮಾಡಬೇಕು. ಎಂಟೈರ್ ಇಯರ್ಗೆ ನಾವು ಇಂಟ್ರೆಸ್ಟ್ನ ಕೊಡೋಂಗೆ ಇಲ್ಲ. So on the amount of capital withdrawn other than drawings during the year, interest for the period is withdrawn from the last day of the financial year, interest to be calculated. So drawings ಸಹ ಯಾವಾಗ ವಿತ್ಡ್ರಾ ಮಾಡಿರ್ತಾರೆ ಅಲ್ಲಿಂದ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ಅದು ಸಹ ಎಂಟೈರ್ ಇಯರ್ಗೆ ನೀವು ಕೊಡೋ ಹಾಗೆ ಇಲ್ಲ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನೋಡೋಣ. ಎಕ್ಸ್ ಆ್ಯಂಡ್ ವೈ ಆರ್ ಪಾರ್ಟ್ನರ್ಸ್. ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಒಬ್ಬರು ಎಕ್ಸ್ ಮತ್ತು ವೈ. ಸೊ ಅವ್ರ ಕ್ಯಾಪಿಟಲ್ ಆನ್ 1st April. ಸೊ ಆನ್ 1st April ನಾನು ಏನು ಹೇಳಿದೆ, 1st April ಅಂತ ಬಂತು ಅಂದರೆ ಅದು ಯಾವಾಗಲೂ ಓಪನಿಂಗ್ ಕ್ಯಾಪಿಟಲ್. ಸೊ ಎಕ್ಸ್ ಕ್ಯಾಪಿಟಲ್ ಬಂದ್ಬಿಟ್ಟು ಎಷ್ಟಿತ್ತು, 2 lakh. ಅದೇ ಥರ ವೈ ಕ್ಯಾಪಿಟಲ್ ಬಂದು 1 lakh. ಸೊ ಆನ್ 1st July 2012 ಎಕ್ಸ್ ಇಂಟ್ರೊಡ್ಯೂಸ್ಡ್ ಅಡಿಷ್ನಲ್ ಕ್ಯಾಪಿಟಲ್. ಸೊ ಎಕ್ಸ್ ಅಡಿಷ್ನಲ್ ಕ್ಯಾಪಿಟಲ್ನ ತೊಗೊಂಡು ಬಂದರು ವರ್ಷದ ಮಧ್ಯದಲ್ಲಿ. ಸೊ ಯಾವತ್ತು ಅದು, 1st July. ಸೊ ಸಿನ್ಸ್ ಇಟ್ ಈಸ್ ಬಿಗಿನಿಂಗ್ ಆಫ್ ದ ಮಂತ್, ಆ ತಿಂಗಳು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಆ ತಿಂಗಳು ನಾವು ಕನ್ಸಿಡರ್ ಮಾಡಬೇಕು. ಸೊ ಎಷ್ಟು ಅಡಿಷ್ನಲ್ ಕ್ಯಾಪಿಟಲ್ ತೊಗೊಂಬಂದರು, 50,000. ನೆಕ್ಸ್ಟ್ ಅದೇ ಥರ ವೈ ಸಹ ಅಡಿಷ್ನಲ್ ಕ್ಯಾಪಿಟಲ್ ತೊಗೊಂಬಂದರು, ಎಷ್ಟು, 80,000. ಸೊ ವೆನ್ ಡಿಡ್ ಹಿ ಇಂಟ್ರೊಡ್ಯೂಸ್ಡ್, ಅವ್ರು ತೊಗೊಂಬಂದಿದ್ದು ಯಾವಾಗ, 1st January 2013. ಸೊ ಇದಲ್ದೆಲ್ಲ ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಏನು, ವೈ ವಿತ್ಡ್ರೂ 30,000 ಫ್ರಮ್ ಹಿಸ್ ಕ್ಯಾಪಿಟಲ್. ಸೊ ಇಲ್ಲಿ ವೈ ಏನು ಮಾಡಿದ್ದಾರೆ, 1 ಲಕ್ಷ ಇನಿಷಿಯಲ್ ಕ್ಯಾಪಿಟಲ್ ತೊಗೊಂಬಂದರು, ಆಮೇಲೆ 80,000 ತೊಗೊಂಬಂದಿದ್ದಾರೆ. ಸೊ ಟೋಟಲ್ ಕ್ಯಾಪಿಟಲ್ ಅವ್ರು ತೊಗೊಂಬಂದಿದ್ದು 1,80,000. ಸೊ ಅವ್ರು ಏನು ಹೇಳ್ತಿದ್ದಾರೆ ಇಲ್ಲಿ ಪ್ರಾಬ್ಲಮಲ್ಲಿ, 1,80,000ರಲ್ಲಿ 30,000ನ ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ದೇ ಹ್ಯಾವ್ ಆಲ್ಸೋ ಗಿವನ್ ದ ಡೇಟ್. ಸೊ ನಾವು ವಿಲ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಎಷ್ಟು, 10% ಅಂತ ಹೇಳಿದ್ದಾರೆ. ಸೊ ಫಸ್ಟ್ ವಿಲ್ ಕ್ಯಾಲ್ಕುಲೇಟ್ ಆನ್ ಎಕ್ಸ್. ಸೊ ಇಂಟ್ರೆಸ್ಟ್ ಆನ್ ಓಪನಿಂಗ್ ಕ್ಯಾಪಿಟಲ್. ಸೊ ಎಕ್ಸ್ ಓಪನಿಂಗ್ ಕ್ಯಾಪಿಟಲ್ ಎಷ್ಟಿತ್ತು, 2 lakh. ಸೊ ಯು ಕ್ಯಾನ್ ಸಿ ಹಿಯರ್
2 lakh. So what is the rate of interest? 2 lakh into 10 by 100 will give you 20,000. ಸೊ ಇನಿಷಿಯಲ್ ಕ್ಯಾಪಿಟಲ್ ಜೊತೆ ಅಡಿಷನಲ್ ಕ್ಯಾಪಿಟಲ್ ಸಹ ತೊಗೊಂಬಂದಿದ್ದಾರೆ ಎಕ್ಸ್. ಸೊ ಅಡಿಷನಲ್ ಕ್ಯಾಪಿಟಲ್ ಎಷ್ಟು? 50,000. ಸೊ 50,000 ಅಗೇನ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 10 by 100. ನೆಕ್ಸ್ಟ್, ವೆನ್ ವಾಸ್ ದಿಸ್ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್? ಯಾವತ್ತು ಅಡಿಷನಲ್ ಕ್ಯಾಪಿಟಲ್ನ ತೊಗೊಂಬಂದಿದ್ದು? ಜುಲೈ. ಸೊ ಜುಲೈಯಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಎಷ್ಟು ಬರುತ್ತೆ ಅಂದರೆ 9 ಮಂತ್ಸ್ ಬರುತ್ತೆ. ನೀವು ಕೌಂಟ್ ಮಾಡ್ಬೋದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. So 1, 2, 3, 4, 5, 6, 7, 8, 9. So totally how many months? 9 months. So it is 9 by 12. Additional capital ಗೆ 9 ಮಂತ್ಸ್ ಇಂಟ್ರೆಸ್ಟ್ ಮಾತ್ರ ಬರ್ತಾ ಇದೆ, ಬಿಕಾಸ್ ಅವ್ರು ಇಂಟ್ರೊಡ್ಯೂಸ್ ಮಾಡಿರೋದೇ ಯಾವತ್ತು? ಜುಲೈಯಲ್ಲಿ. ಸೊ ಇಫ್ ಯು ಕ್ಯಾಲ್ಕುಲೇಟ್ 50,000 ಇಂಟು 10 by 100 ಇಂಟು 9 by 12, ಯು ವಿಲ್ ಗೆಟ್ 3,750. ಸೊ ನಾವು ಟೋಟಲ್ ಇಂಟ್ರೆಸ್ಟ್ ಆನ್ ಎಕ್ಸ್ ಕ್ಯಾಪಿಟಲ್ ಅಂದರೆ ಎಕ್ಸ್ಗೆ ಎಷ್ಟು ಬಡ್ಡಿ ಬರ್ತಾ ಇದೆ ಬಿಸ್ನೆಸ್ಸಿಂದ ಅಂದರೆ, ಮೊದಲು ಇನಿಷಿಯಲ್ ಕ್ಯಾಪಿಟಲ್ಗೆ 20,000, ಆಮೇಲೆ ಅಡಿಷನಲ್ ಕ್ಯಾಪಿಟಲ್ಗೆ 3,750. ಸೊ ಟೋಟಲ್ ಇಂಟ್ರೆಸ್ಟ್ ಎಕ್ಸ್ ಇಸ್ ಗೆಟಿಂಗ್ ಇಸ್ 23,750. ಸೊ ಎಕ್ಸ್ಗಾಯಿತು. ನೆಕ್ಸ್ಟ್ ಅದೇ ಥರ ವೈಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ವೈ ಇನಿಷಿಯಲ್ ಕ್ಯಾಪಿಟಲ್ ಎಷ್ಟು ತೊಗೊಂಡು ಬಂದಿದ್ದು ನೀವು ನೋಡ್ಬೋದು, 1 ಲಕ್ಷ. ಸೊ ಇವ್ರಿಗೂ ಸಹ ಎಷ್ಟು ಪರ್ಸೆಂಟ್ ಬರ್ತಾ ಇದೆ? 10% ಬರ್ತಾ ಇದೆ. ಸೊ 1 lakh ಇಂಟು 10 by 100, 10,000 is the interest for 1 year. Next, Y has also introduced additional capital. So additional capital ಎಷ್ಟು ತೊಗೊಂಬಂದ್ರು? Y 80,000. So 80,000 into 10 by 100. So when did he introduced? So Y introduced 80,000 additional capital. So he is also getting interest for how many months? 9 months. So X introduced additional capital of 50 and Y introduced 80,000, both on same date. ಇಬ್ರು ಸಹ ಯಾವತ್ತು ತೊಗೊಂಬಂದಿದ್ದು? 1st ಜುಲೈ. ಹಂಗಾಗಿ ಇವ್ರದ್ದು 9 by 12 ಬರುತ್ತೆ, ಇವ್ರದ್ದು 9 by 12 ಬರುತ್ತೆ. ನಾನು ಆಗಲೇ ತೋರಿಸಿದೆ. ಜುಲೈ ಇಂದ ನೆಕ್ಸ್ಟ್ ಮಾರ್ಚ್ವರೆಗೂ ಎಷ್ಟು ಮಂತ್ ಆಗುತ್ತೆ? 9 ಮಂತ್ಸ್ ಆಗುತ್ತೆ. ಸೊ ಇಟ್ ಇಸ್ 9 by 12 ಫಾರ್ ಬೋತ್ ಆಫ್ ದೆಮ್, ಸಿನ್ಸ್ ಬೋತ್ ಆಫ್ ದೆಮ್ ಬಾಟ್ ಅಡಿಷನಲ್ ಕ್ಯಾಪಿಟಲ್ ಆನ್ ದಿ ಸೇಮ್ ಡೇಟ್. ಸೊ ಇಷ್ಟು ಆದಮೇಲೆ ಕ್ಯಾಲ್ಕುಲೇಷನ್ ಎಷ್ಟು ಬರುತ್ತೆ? 16,000. ಸೊ ಟೋಟಲ್ ಇಂಟ್ರೆಸ್ಟ್ ಆನ್ ವೈ ಕ್ಯಾಪಿಟಲ್ ಇಸ್ 16,000. ಪ್ರಾಬ್ಲಮ್ ಇನ್ನೂ ಸಹ ಇದೆ, ಏನು ಅಂತ ನೋಡೋಣ. ವೈ ಒಬ್ಬನೇ ಮಾತ್ರ ವಿತ್ಡ್ರಾ ಮಾಡಿರೋದು, ಎಕ್ಸು ಯಾವ ಡ್ರಾಯಿಂಗ್ಸು ಮಾಡಿಲ್ಲ. ನೀವು ಈ ಪ್ರಾಬ್ಲಮಲ್ಲಿ ನೋಡ್ಬೋದು. Here Y, only Y withdrew 30,000 from his capital but not X. X ಯಾವ ಒಂದು ಅಮೌಂಟನ್ನು ವಿತ್ಡ್ರಾ ಮಾಡಿಲ್ಲ. ಇಲ್ಲಿ ವಿತ್ಡ್ರಾ ಮಾಡಿರೋದು ಯಾರು? Y. ಹಂಗಾಗಿರೋದ್ರಿಂದ ಇದೇ ಫೈನಲ್ ಆನ್ಸರ್ ಅಲ್ಲ, ಪ್ರಾಬ್ಲಮ್ ಇನ್ನೂ ಕಂಟಿನ್ಯೂಷನ್ ಇದೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಸಿನ್ಸ್ he has taken money from the business, now Y has to pay back to the firm. ಸೊ ಬಿಸ್ನೆಸ್ ದುಡ್ಡನ್ನ ವೈ ತೊಗೊಂಡಿರೋದ್ರಿಂದ ವೈ ಇವಾಗ ಬಿಸ್ನೆಸ್ಗೆ ಬಡ್ಡಿನ ಕಟ್ಟಬೇಕು. ಅದು ಎಷ್ಟು ಅಂತ ನೋಡೋಣ. ಸೊ ಡ್ರಾ ಮಾಡಿರೋ ಅಮೌಂಟ್ ಬಂದು 30,000. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಟ್ ಇಸ್ ಸೇಮ್ 10 by 100. ಸೊ ವೆನ್ ಹಿಡ್ ಈ ವಿತ್ ಡ್ರಾ ಮಾಡಿರೋದು ಯಾವತ್ತು? ಜನವರಿ. ಸೊ ಜನವರಿ ಇಯರ್ ಎಂಡಿಂಗ್ ಮತ್ತು ಮಾರ್ಚ್. ಸೊ ಜನವರಿಯಿಂದ ಮಾರ್ಚ್ಗೆ ಎಷ್ಟು ಮಂತು? 3 ಮಂತ್ಸ್ ಆಗುತ್ತೆ. So 30,000 into 10 by 100 into 3 by 12. So the total interest on his drawings to be paid by him to the firm ಅಂದರೆ ವೈ ಫರ್ಮ್ಗೆ ಕಟ್ಟಬೇಕಾಗಿರೋ ದುಡ್ಡು ಎಷ್ಟು ಅಂದರೆ 750 ರೂಪಾಯಿ. ಸೊ ಇವಾಗ ನೀವು ನೋಡ್ಬೋದು 16,000 ಫರ್ಮು ಕೊಡಬೇಕಾಗಿತ್ತು. ಯಾರಿಗೆ? ವೈಗೆ. ಅದರಲ್ಲಿ ವೈ ಬಿಸ್ನೆಸ್ ದುಡ್ಡನ್ನ ಬಳಸ್ಕೊಂಡಿರೋದ್ರಿಂದ ಅದನ್ನು ಡಿಡಕ್ಟ್ ಮಾಡಿ 750. ಉಳಿದಿರೋ ಅಮೌಂಟ್ ಎಷ್ಟು ಕೊಡ್ತಾ ಇದೆ ಫರ್ಮು? 15,250. Since he has withdrawn the business money, so he has to pay the interest of 750. After deducting 750, he is getting the interest on his capital of rupees 15,250. So I hope you all understood about the problems on additional capital and drawings. So now we will see the next problem, ascertainment of opening capital of the partners. Sometimes in the problem I told you in the beginning, always interest on capital should be calculated on the opening capital. Opening capital ಮೇಲೇನೆ ನಾವು ಯಾವಾಗಲೂ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕೆಲವೊಂದು ಸರಿ ಏನಾಗುತ್ತೆ, ಓಪನಿಂಗ್ ಕ್ಯಾಪಿಟಲ್ನ ಕೊಟ್ಟಿರೋದಿಲ್ಲ.
ಆವಾಗ ಬರೀ ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಸೊ ಯು ಶುಡ್ ನಾಟ್ ಕ್ಯಾಲ್ಕುಲೇಟ್ ಡೈರೆಕ್ಟ್ಲಿ ಆನ್ ಕ್ಲೋಸಿಂಗ್ ಕ್ಯಾಪಿಟಲ್. ಕ್ಲೋಸಿಂಗ್ ಕ್ಯಾಪಿಟಲ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬಾರ್ದು. ಆವಾಗ ನೀವೇನು ಮಾಡಬೇಕು, ದ ಓಪನಿಂಗ್ ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ಸ್ ಕ್ಯಾನ್ ಬಿ ಅಸರ್ಟೈನ್ಡ್ ಆನ್ ದ ಫಾಲೋಯಿಂಗ್ ವೇ. ಸೊ ಇದಕ್ಕೆ ಫಸ್ಟು ನಾವೇನು ಮಾಡಬೇಕು, ಕ್ಲೋಸಿಂಗ್ ಕ್ಯಾಪಿಟಲ್ನ ಕಂಡುಹಿಡ್ಕೋಬೇಕು. ಯಾವ ಥರ ಕಂಡುಹಿಡಿಯೋದು? ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಕ್ರೆಡಿಟಿಂಗ್ ಟು ದ ಕ್ಯಾಪಿಟಲ್ ಅಕೌಂಟ್ಸ್ and adding to closing capital those items which have been debited to the capital accounts. ಅಂದರೆ ವೆರಿ ಸಿಂಪಲ್. ನಾವು ಫಿಕ್ಸ್ಡ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಮೆಥಡ್ ಮಾಡೋವಾಗ ನಾನು ಹೇಳಿದ್ದೆ, ಯಾವುದೆಲ್ಲ ಪಾರ್ಟ್ನರ್ಗೆ ಗೇನ್ ಆಗುತ್ತೆ ಅದನ್ನು ನಾವು ಅಲ್ಲಿ ಕ್ರೆಡಿಟ್ ಸೈಡ್ ಬರಿತಿದ್ವಿ, ಯಾವುದೆಲ್ಲ ಪಾರ್ಟ್ನರ್ಸ್ಗೆ ಲಾಸ್ ಆಗುತ್ತೆ ಅದನ್ನು ಡೆಬಿಟ್ ಸೈಡ್ ಬರಿತಿದ್ವಿ. ಇಲ್ಲಿ ಜಸ್ಟ್ ರಿವರ್ಸ್ ಆಗುತ್ತೆ. ಏನು ಮಾಡಬೇಕು, ಕ್ಲೋಸಿಂಗ್ ಕ್ಯಾಪಿಟಲ್ನ ಕೊಟ್ಟಿರ್ತಾರೆ, ಪಾರ್ಟ್ನರ್ಸ್ಗೆ ಯಾವುದೆಲ್ಲ ಗೇನ್ ಆಗಿರುತ್ತೆ ಅದನ್ನು ಮೈನಸ್ ಮಾಡ್ತೀವಿ. ಅದೇ ಥರ ಪಾರ್ಟ್ನರ್ಸ್ಗೆ ಯಾವುದೆಲ್ಲ ಎಕ್ಸ್ಪೆನ್ಸ್ ಅಥವಾ ಲಾಸ್ ಆಗಿರುತ್ತೆ ಅದನ್ನು ಆ್ಯಡ್ ಮಾಡ್ತೀವಿ. ಸೊ ರಿವರ್ಸ್ ಕಾನ್ಸೆಪ್ಟ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಇಲ್ಲಿ ಸಿಗೋದು ಓಪನಿಂಗ್ ಕ್ಯಾಪಿಟಲ್. ಯು ಕ್ಯಾನ್ ಸಿ ಇಯರ್ ದೇ ಹ್ಯಾವ್ ಗಿವನ್ ದ ಫಾರ್ಮೆಟ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ನಮಗೆ ಬೇಕಾಗಿರೋದೇನು, ಓಪನಿಂಗ್ ಕ್ಯಾಪಿಟಲ್. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ರೈಟ್ ವಿಚ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್, ಅದನ್ನು ಬರಿಬೇಕು. ಇದಕ್ಕೆ ನಾವು ಏನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀವಿ, ಅಡಿಷ್ನಲ್ ಕ್ಯಾಪಿಟಲ್, ಇದನ್ನ ಏನೇನೆಲ್ಲ ಮೈನಸ್ ಮಾಡ್ತಾ ಹೋಗ್ತೀವಿ, ಆಲ್ ಗೇನ್ಸ್, ಯಾವ್ದ್ಯಾವ್ದು ಪಾರ್ಟ್ನರ್ಗೆ ಗೇನ್ ಆಗಿದೆ ಅದನ್ನೆಲ್ಲ ನಾವು ಮೈನಸ್ ಮಾಡಬೇಕು. ಐ ಟೋಲ್ಡ್ ಇಟ್ ಇಸ್ ರಿವರ್ಸ್ ಕಾನ್ಸೆಪ್ಟ್. ಸೊ ಅಡಿಷ್ನಲ್ ಕ್ಯಾಪಿಟಲ್ ಇಫ್ ದೆರ್ ಇಸ್ ಎನಿ ಗಿವನ್ ಇನ್ ದ ಪ್ರಾಬ್ಲಮ್ ಅದನ್ನು ಮೈನಸ್ ಮಾಡಿ. ಅದೇ ಥರ ಪಾರ್ಟ್ನರ್ಗೆ ಸ್ಯಾಲರಿ ಅಥವಾ ಕಮಿಷನ್ ಇದೆಲ್ಲ ಏನು, ಪಾರ್ಟ್ನರ್ಗೆ ಗೇನ್, ಇದನ್ನೆಲ್ಲ ನಾವು ಮೈನಸ್ ಮಾಡಬೇಕು. ಅದೇ ಥರ ಪ್ರಾಫಿಟ್ ಆಗಿದ್ರೆ ಅದು ಸಹ ಮೈನಸ್ ಮಾಡಬೇಕು. ಸೊ ಆಲ್ ಗೇನ್ಸ್ ಶುಡ್ ಬಿ ಡಿಡಕ್ಟೆಡ್. ಅದೇ ಥರ ಯಾವ್ದ್ಯಾವ್ದು ಎಕ್ಸ್ಪೆನ್ಸಸ್ ಆಗಿದೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ಡ್ರಾಯಿಂಗ್ಸ್, ಅದೇ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಲ್ಲಿ ಪ್ರಾಫಿಟ್ ಆಗಿದ್ರೆ ಮೈನಸ್ ಮಾಡ್ತೀವಿ, ಅದೇ ಥರ ಲಾಸ್ ಆಗಿದ್ರೆ ಆ್ಯಡ್ ಮಾಡ್ತೀವಿ. ಸೊ ಇದೆಲ್ಲ ಮಾಡಿ ನಮ್ಗೆ ಲಾಸ್ಟಲ್ಲಿ ಬರೋದೇ ಓಪನಿಂಗ್ ಕ್ಯಾಪಿಟಲ್. ಸೊ ದಿಸ್ ಶುಡ್ ಬಿ ಫೌಂಡ್ ಔಟ್. ಇದನ್ನು ಯಾವಾಗ ಮಾಡ್ಕೋಬೇಕು ನಾವು ಈ ಕ್ಯಾಲ್ಕುಲೇಷನು, ಪ್ರಾಬ್ಲಮ್ ಯಾವಾಗ ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಬಿಡ್ತಾರೆ, ಆದರೆ ನಮ್ಗೆ ಬೇಕಾಗಿರೋದೇನು, ನಮ್ಗೆ ಬೇಕಾಗಿರೋದು ಓಪನಿಂಗ್ ಕ್ಯಾಪಿಟಲ್. ಸೊ ಆಲ್ವೇಸ್ ಐ ಟೋಲ್ಡ್ ಯು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಓನ್ಲಿ ಆನ್ ಓಪನಿಂಗ್ ಕ್ಯಾಪಿಟಲ್. ವೆನ್ ದ ಪ್ರಾಬ್ಲಮ್ ಇಸ್ ಸೈಲೆಂಟ್ ಆರ್ ವೆನ್ ದ ಪ್ರಾಬ್ಲಮ್ ಹ್ಯಾಸ್ ಗಿವನ್ ಓನ್ಲಿ ಕ್ಲೋಸಿಂಗ್ ಕ್ಯಾಪಿಟಲ್, ದಿಸ್ ಇಸ್ ದ ಫಾರ್ಮೆಟ್ ಯು ಶುಡ್ ಫಾಲೋ ಟು ಫೈಂಡ್ ಔಟ್ ದಿ ಓಪನಿಂಗ್ ಕ್ಯಾಪಿಟಲ್. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಇದೆ, ನೋಡೋಣ. ಕೃಷ್ಣ ಆ್ಯಂಡ್ ಮೂರ್ತಿ ಆರ್ ಪಾರ್ಟ್ನರ್ಸ್, ಇವರಿಬ್ಬರು ಸಹ ಪಾರ್ಟ್ನರ್ಸು. ದೇರ್ ಕ್ಯಾಪಿಟಲ್ ಅಟ್ ದಿ ಎಂಡ್. ಸೊ ಹೆಂಗೆ ಗೊತ್ತಾಗುತ್ತಪ್ಪ ಆ ಪ್ರಾಬ್ಲಮಲ್ಲಿ ಓಪನಿಂಗ್ ಕ್ಯಾಪಿಟಲ್ಲ ಕ್ಲೋಸಿಂಗ್ ಕ್ಯಾಪಿಟಲ್ಲ? ನಾನು ಆಗಲೇ ಹೇಳಿದೆ, ಬಿಗಿನಿಂಗ್ 1st April ಅಂತ ಕೊಟ್ಟರೆ 1 ಅಂತ ಇದ್ದರೆ ಅದು ಏನಾಗ್ತಿತ್ತು, ಓಪನಿಂಗ್ ಕ್ಯಾಪಿಟಲ್. ಆವಾಗ ನೀವು ಇದನ್ನೇನು ಮಾಡೋ ಅಷ್ಟೇ ಇಲ್ಲ, ಡೈರೆಕ್ಟಾಗಿ ನೀವು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಇಲ್ಲಿ ಅಟ್ ದಿ ಎಂಡ್ ಅಂತ ಕೊಟ್ಟಿದ್ದಾರೆ. ಎಂಡ್ ಅಂತ ಏನಾಯ್ತಲ್ಲಿ, ಕ್ಲೋಸಿಂಗ್ ಕ್ಯಾಪಿಟಲ್. ಬಟ್ ನಮಗೆ ಕ್ಲೋಸಿಂಗ್ ಕ್ಯಾಪಿಟಲ್ ಬೇಡ, ನಮಗೆ ಬೇಕಾಗಿರೋದೇನು, ಓಪನಿಂಗ್ ಕ್ಯಾಪಿಟಲ್. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಇಬ್ಬರದು, 80,000 ಮತ್ತು 60,000. ಡ್ಯೂರಿಂಗ್ ದ ಇಯರ್ ಕೃಷ್ಣ ಡ್ರಾಯಿಂಗ್ಸ್ ವರ್ 10,000 ಆ್ಯಂಡ್ ಮೂರ್ತಿ ಡ್ರಾಯಿಂಗ್ಸ್ ವರ್ 5,000. ಸೊ ಡ್ರಾಯಿಂಗ್ಸ್ ಅಂದರೆ ಏನಾಯ್ತು ಇಲ್ಲಿ, ಎಕ್ಸ್ಪೆನ್ಸ್. ಸೊ ಅದನ್ನ ಏನು ಮಾಡಬೇಕು, ನಾನು ಏನು ಹೇಳಿದೆ ಉಲ್ಟಾ ಆಗುತ್ತೆ, ಅದನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಅದೇ ಥರ ಪ್ರಾಫಿಟ್. ಸೊ ಪ್ರಾಫಿಟ್ ಬಿಫೋರ್ ಅಲೋಯಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಮೂರ್ತಿ ಸ್ಯಾಲರಿ ಪರ್ ಆ್ಯನಮ್ ವಾಸ್ 40,000. ಸೊ ಇಲ್ಲಿ ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ದಾರೆ, 40,000. ನಾನೇನು ಹೇಳಿದೆ, ಯಾವುದ್ಯಾವುದೆಲ್ಲ ಗೇನ್ ಆಗಿದೆ ಅದನ್ನು ಆ್ಯಡ್ ಮಾಡಬೇಕು. ಸೊ 40,000 ಕೂಡ ನಾವು ಆ್ಯಡ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಟ್ 5% ಪರ್ ಆ್ಯನಮ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳ್ತಿದ್ದಾರೆ ಇಲ್ಲಿ, 5%. ಸೊ ಬಿಫೋರ್ ಕ್ಯಾಲ್ಕುಲೇಟಿಂಗ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಯರ್, ವಿ ಡೋಂಟ್ ನೋ ದಿ ಓಪನಿಂಗ್ ಕ್ಯಾಪಿಟಲ್. ಹಂಗಾಗಿ ನಾವು ಓಪನಿಂಗ್ ಕ್ಯಾಪಿಟಲ್ನ ಫಸ್ಟು ಕಂಡುಹಿಡ್ಕೋಬೇಕು. ಸೊ ನೋಡೋಣ ಹೆಂಗೆ ಅಂತ. ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರೋದೇನು, ಕ್ಲೋಸಿಂಗ್ ಕ್ಯಾಪಿಟಲ್. ಸೊ ಕೃಷ್ಣ ಬಂದು 80,000, ಮೂರ್ತಿ ಕೊಟ್ಟಿರೋದು 60,000. ಸೊ ಐ ಟೋಲ್ಡ್ ಯು ಆಲ್ ಎಕ್ಸ್ಪೆನ್ಸಸ್ ಶುಡ್ ಬಿ ಆ್ಯಡೆಡ್ ಆ್ಯಂಡ್ ಆಲ್ ಇನ್ಕಮ್ ಶುಡ್ ಬಿ ಡಿಡಕ್ಟೆಡ್. ಇಲ್ಲಿ ಯಾವುದು ಪಾರ್ಟ್ನರ್ಗೆ ಎಕ್ಸ್ಪೆನ್ಸು, ಡ್ರಾಯಿಂಗ್ಸ್ ಅಂದರೆ ಅವ್ರ ಕಂಪ್ನಿ ದುಡ್ಡನ್ನ ಡ್ರಾ ಮಾಡ್ಕೊಂಡಿದ್ದಾರೆ, ಅವ್ರು ವಾಪಸ್ ಕಟ್ಟಬೇಕು. ಸೊ ಹಂಗಾಗಿ ಅದು ಎಕ್ಸ್ಪೆನ್ಸ್, ಅದನ್ನು ನಾನು ಏನು ಹೇಳಿದೆ ಆ್ಯಡ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಇಬ್ಬರದು ಎಷ್ಟಿದೆ, ಕೃಷ್ಣದು 10,000, ಮೂರ್ತಿದು 5,000. So when you add 80 plus 10 you will get 90,000 and 60 plus 5 65,000. Next ಪ್ರಾಬ್ಲಮ್ ಅಲ್ಲಿ ಇನ್ನೇನು ಕೊಟ್ಟಿದ್ರು, ಶೇರ್ ಆಫ್ ಪ್ರಾಫಿಟ್ಸ್. ಸೊ ನೀವು ಇಲ್ಲಿ ನೋಡ್ಬೋದು ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ದಾರೆ, 40,000.
ಸೊ ಇಲ್ಲಿ ಏನು ಹೇಳಿಲ್ಲ, ರೇಷಿಯೋ ಏನು ಕೊಟ್ಟಿಲ್ಲ. ವೆನ್ ದ ಪ್ರಾಬ್ಲಮ್ ಇಸ್ ಸೈಲೆಂಟ್ ಅಬೌಟ್ ದಿ ರೇಷಿಯೋ. ಸೊ ಯಾವ ರೇಷಿಯೋಲಿ ಹಂಚಬೇಕು ಅಂತ ಕೊಟ್ಟಿಲ್ಲ ಅಂದರೆ ನೀವು ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಅದು ಸಮವಾಗಿ ಹಂಚಬೇಕಾಗತ್ತೆ. ಇಲ್ಲಿರೋದು ಎಷ್ಟು, 2 ಜನ, ಕೃಷ್ಣ ಮತ್ತು ಮೂರ್ತಿ. ಪ್ರಾಫಿಟ್ ಬಂದಿರೋದು 40,000. ಸೊ ಸಿನ್ಸ್ ದರ್ ಆರ್ 2 ಪಾರ್ಟ್ನರ್ಸ್, ವೆನ್ ಯು ಡಿವೈಡ್ ಬಿಟ್ವೀನ್ 2 ಪಾರ್ಟ್ನರ್ಸ್ ಯು ವಿಲ್ ಗೆಟ್ 20,000 ಈಚ್. ಇಬ್ರಿಗೂ ಲಾಭ ಎಷ್ಟು ಬಂತೀಗ, 20,000 ಮತ್ತು 20,000. ಯಾಕೆಂದರೆ ಪ್ರಾಬ್ಲಮ್ ಇಸ್ ಸೈಲೆಂಟ್ ಅಬೌಟ್ ದ ರೇಷಿಯೋ ಕೊಟ್ಟಿಲ್ಲ ಅಂದರೆ ಅವಾಗ ನೀವು ಯಾವಾಗಲೂ ಈಕ್ವಲ್ ಆಗಿ ಹಂಚ್ಬಿಡ್ಬೇಕು. ಸೊ ಐ ಟೋಲ್ಡ್ ಯು ಆಲ್ ಗೇನ್ಸ್ ಟು ದಿ ಪಾರ್ಟ್ನರ್ ವಿಲ್ ಬಿ ಡಿಡಕ್ಟೆಡ್. ಉಲ್ಟಾ ಆಗುತ್ತೆ. ಎಷ್ಟು, 20,000. ಸೊ 90,000 ಮೈನಸ್ 20,000 ಯು ವಿಲ್ ಗೆಟ್ 70,000. 65 ಮೈನಸ್ 20 45. ನೆಕ್ಸ್ಟ್ ನೀವು ಪ್ರಾಬ್ಲಮಲ್ಲಿ ನೋಡ್ಬೋದು, ಇದಲ್ಲದೆ ಇನ್ನೇನು ಎಕ್ಸ್ಪೆನ್ಸ್ ಇದೆ, ಇನ್ನೇನು ಇನ್ಕಮ್ ಇದೆ. ಸೊ ಮೂರ್ತಿ ಸ್ಯಾಲರಿ ಇಸ್ ಗೆಟ್ಟಿಂಗ್ 5,000. ಸೊ ಕೃಷ್ಣ ಇಸ್ ನಾಟ್ ಗೆಟಿಂಗ್ ಎನಿ ಸ್ಯಾಲರೀಸ್. ಕೃಷ್ಣಂಗೆ ಯಾವೊಂದು ಸ್ಯಾಲ್ರಿ ಬರ್ತಾ ಇಲ್ಲ, ಇಲ್ಲಿ ಬರ್ತಾ ಇರೋದು ಬರೀ ಮೂರ್ತಿಗೆ. ಸೊ ಎಷ್ಟು, 5,000. ಸೊ ನೀವು ಇಲ್ಲಿ ನೋಡ್ಬೋದು ಕೃಷ್ಣ ಕಾಲಮಲ್ಲಿ ಏನೂ ಇಲ್ಲ, ಬಿಕಾಸ್ ಈ ಈಸ್ ನಾಟ್ ಗೆಟಿಂಗ್ ಎನಿ ಸ್ಯಾಲರಿ. ಹೂ ಈಸ್ ಗೆಟಿಂಗ್ ಸ್ಯಾಲರಿ ಇಯರ್, ಓನ್ಲಿ ಮೂರ್ತಿ. ಸ್ಯಾಲರಿ ಈಸ್ ಆನ್ ಇನ್ಕಮ್ ಟು ದಿ ಪಾರ್ಟ್ನರ್, ಸೊ ಇಟ್ ವಿಲ್ ಬಿ ಡಿಡಕ್ಟೆಡ್. ಸೊ 45 ಮೈನಸ್ 5, ಸೊ 40. ಸೊ ದಿಸ್ ಇಸ್ the opening capital what we need to calculate the interest. ನಮಗಿದು ಬೇಕಾಗಿರೋದು. ಪ್ರಾಬ್ಲಮ್ ಡೈರೆಕ್ಟ್ ನಮಗಿದು ಕೊಟ್ಟಿಲ್ಲ. ಅವ್ರು ಏನು ಕೊಟ್ಟಿದ್ರು, ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿದ್ರು. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಾಗ ನಾವೇನು ಮಾಡಬೇಕು, ಫಸ್ಟು ಓಪನಿಂಗ್ ಕ್ಯಾಪಿಟಲ್ ಕಂಡುಹಿಡ್ಕೋಬೇಕು. ಸೊ ವಾಟ್ ಈಸ್ ದ ಪ್ರೋಸೆಸ್, ಕ್ಲೋಸಿಂಗ್ ಕ್ಯಾಪಿಟಲ್ ಕೊಟ್ಟಿರೋದಕ್ಕೆ ಯಾವ್ದ್ಯಾವ್ದೆಲ್ಲ ಪಾರ್ಟ್ನರ್ಸ್ಗೆ ಎಕ್ಸ್ಪೆನ್ಸ್ ಆಗಿದೆ ಅದನ್ನೆಲ್ಲ ನಾವು ಆ್ಯಡ್ ಮಾಡ್ತೀವಿ, ಯಾವ್ದ್ಯಾವ್ದೆಲ್ಲ ಇನ್ಕಮ್ ಆಗಿದೆ ಅದನ್ನು ಮೈನಸ್ ಮಾಡ್ತೀವಿ. ಲಾಸ್ಟಲ್ಲಿ ಬರೋದೆ ಓಪನಿಂಗ್ ಕ್ಯಾಪಿಟಲ್. ನೌ ಯು ಶುಡ್ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ದಿಸ್ ಕ್ಯಾಪಿಟಲ್, ನಾಟ್ ಆನ್ ದಿಸ್. ಸೊ ನಾವು ವಿಲ್ ಸಿ ಕೃಷ್ಣಗೆ ಎಷ್ಟು ಬಡ್ಡಿ ಬರ್ತಾ ಇದೆ, ಯಾವುದ್ರ ಮೇಲೆ, ಓಪನಿಂಗ್ ಕ್ಯಾಪಿಟಲ್. ಸೊ ದ ಪ್ರಾಬ್ಲಮ್ ಹ್ಯಾಸ್ ಸೆಡ್ ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 5%. ಸೊ ಓಪನಿಂಗ್ ಕ್ಯಾಪಿಟಲ್ ಇಸ್ 70,000, ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 5%. ಸೊ 3,500 the firm should pay to ಕೃಷ್ಣ. ಸೊ ಅದೇ ಥರ ಮೂರ್ತಿ. ಸೊ ಮೂರ್ತಿಗೆ ಎಷ್ಟು ಬಂದಿದೆ, ಓಪನಿಂಗ್ ಕ್ಯಾಪಿಟಲ್ 40,000. ಸೊ 40,000 ಅವ್ರಿಗೂ ಸಹ 5% ಇಂಟ್ರೆಸ್ಟ್, ಇಟ್ ಕಮ್ಸ್ ಟು 2,000. So this is how you need to calculate the interest on capital on opening capital when it is not given in the problem. So closing capital ಕೊಟ್ಟರೆ ನೀವು ಅದ್ರ ಮೇಲೆ ಮಾಡಬಾರ್ದು. ಸೊ ನೀವೇನು ಮಾಡಬೇಕು, ಫಸ್ಟು ಓಪನಿಂಗ್ ಕ್ಯಾಪಿಟಲ್ನ ಕಂಡುಹಿಡ್ಕೋಬೇಕು. ದೆನ್ ಯು ಶುಡ್ ಫೈಂಡ್ ಔಟ್ ದಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ಇಷ್ಟೊತ್ತು ನಾನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ವಿ ಶುಡ್ ಆಲ್ಸೋ ನೋ ಹೌ ಟು ಕ್ಯಾಲ್ಕುಲೇಟ್ ದಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಏನು? ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ದ ಅಮೌಂಟ್ ಟು ಬಿ ಪೇಯ್ಡ್ ಬೈ ದಿ ಪಾರ್ಟ್ನರ್ಸ್ ಟು ದಿ ಫರ್ಮ್ for the amount withdrawn by them during the year. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಾಗ್ತಿತ್ತು, ಫರ್ಮು ಪಾರ್ಟ್ನರ್ಸ್ಗೆ ಇಂಟ್ರೆಸ್ಟ್ನ ಕೊಡ್ತಾಯಿದ್ರು. ಯಾಕೆ, ಪಾರ್ಟ್ನರ್ಸ್ ಇನ್ವೆಸ್ಟ್ ಮಾಡಿರೋದಕ್ಕೆ ಅವ್ರಿಗೆ ಬಡ್ಡಿ ಬರ್ತಾಯಿತ್ತು. ಬಟ್ ಇಲ್ಲಿ ಏನಾಗಿದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಪಾರ್ಟ್ನರ್ಸ್ ಹ್ಯಾವ್ ವಿತ್ಡ್ರಾನ್ ದ ಮನಿ ಆಫ್ ದಿ ಬಿಸ್ನೆಸ್. ಅಂದರೆ ಪಾರ್ಟ್ನರ್ಸು ಬಿಸ್ನೆಸ್ ದುಡ್ಡನ್ನ ಬಳಸ್ಕೊಂಡಿರೋದ್ರಿಂದ ಇಲ್ಲಿ ಪಾರ್ಟ್ನರ್ಸೇ ಬಿಸ್ನೆಸ್ಗೆ ಬಡ್ಡಿನ ಕಟ್ಟಬೇಕು. ಅದನ್ನೇ ನಾವೇನಂತೀವಿ, ಡ್ರಾಯಿಂಗ್ಸ್. ಸೊ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೀಡ್ ನಾಟ್ ಬಿ ಪೇಯ್ಡ್ ಬೈ ದಿ ಪಾರ್ಟ್ನರ್ಸ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೆ ಡೀಡ್ ಎಷ್ಟು ಇಂಪಾರ್ಟೆಂಟ್ ಅಂತ. ನೀವೇನು ಡೀಡ್ ಮಾಡ್ಕೊಂಡಿಲ್ಲ ಪಾರ್ಟ್ನರ್ಸು ಅಂತಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನೀಡ್ ನಾಟ್ ಬಿ ಪೇಯ್ಡ್. ಪಾರ್ಟ್ನರ್ ಸಹ ಇಂಟ್ರೆಸ್ಟ್ನ ಬಿಸ್ನೆಸ್ಸಿಗೆ ಕಟ್ಟೋ ಅಷ್ಟು ಇಲ್ಲ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ದೆರ್ ಇಸ್ ನೋ ಇಂಟ್ರೆಸ್ಟ್ ಟು ಬಿ ಪೇಯ್ಡ್. ಸೊ ಅವ್ರು ಯಾವೊಂದು ಬಡ್ಡಿ ಸಹ ಕಟ್ಟಂಗೆ ಇಲ್ಲ. ಸೊ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್, ದರ್ ಆರ್ ಡಿಫ್ರೆಂಟ್ ಮೆಥಡ್ಸ್. ಸೊ ಇಲ್ಲಿ 3 ಮೆಥಡ್ ಇದೆ. ಒಂದು ಡೈರೆಕ್ಟ್ ಮೆಥಡ್ ಅಥವಾ ಸ್ಪೆಸಿಫೈಡ್ ಪೀರಿಯಡ್ ಮೆಥಡ್, ಇನ್ನೊಂದು ಪ್ರಾಡಕ್ಟ್ ಮೆಥಡ್, ಇನ್ನೊಂದು ಆವ್ರೇಜ್ ಪೀರಿಯಡ್ ಮೆಥಡ್. 3 ಮೆಥಡ್ ಇದೆ. ಸೊ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಮೆಥಡ್ ಏನು ಅಂತ ನೋಡೋಣ. ಸೊ ಅಂಡರ್ ಡೈರೆಕ್ಟ್ ಮೆಥಡ್ ಆರ್ ಸ್ಪೆಸಿಫೈಡ್ ಪೀರಿಯಡ್ ಮೆಥಡ್, interest is calculated on each item of drawings separately at the specified rate of interest on the amount of that drawings from the date of drawings to the end of the accounting period.
and this method is desirable and can be followed when the drawings is made by a partner only once in an accounting year or very few times, say 2 or 3 times. ಈ ಮೆಥಡ್ ಯಾವಾಗಪ್ಪ ಸೂಟಬಲ್, ಯಾವಾಗ ನಾವು ಫಾಲೋ ಮಾಡಬೇಕು ಅಂದರೆ ಡ್ರಾಯಿಂಗ್ಸು ಪದೇ ಪದೇ ಮಾಡ್ತಿಲ್ಲ ಪಾರ್ಟ್ನರ್ಸು. ಕುಮಾರ್ ಅನ್ನೋ ಪಾರ್ಟ್ನರ್ ಎಷ್ಟು ಡ್ರಾ ಮಾಡಿದ್ದಾರೆ? 6,000 rupees ಡ್ರಾ ಮಾಡಿದ್ದಾರೆ. ಸೊ ಯಾವತ್ತು ಡ್ರಾ ಮಾಡಿರೋದು? ಜೂನ್. ಸೊ 1st June 2012. ನಾನು ಯಾವತ್ತು ಹೇಳಿದೆ 1ನೇ ತಾರೀಕು ಆಗಿರೋದ್ರಿಂದ ನೀವು ಜೂನ್ನ ಕನ್ಸಿಡರ್ ಮಾಡಬೇಕು. ಸಪೋಸ್ 30 ಆಗಿದ್ರೆ ನೀವು ಅದನ್ನು ಬಿಟ್ಬಿಡ್ಬೇಕು. 1ನೇ ತಾರೀಕು ಆಗಿರೋದ್ರಿಂದ ಜೂನ್ನು ಕನ್ಸಿಡರ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್? 8%. ಸೊ ನಾವು ವಿಲ್ ಸಿ ವಾಟ್ ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ O/S ಅಂದರೆ ಔಟ್ಸ್ಟ್ಯಾಂಡಿಂಗ್ ಮಂತ್. ಔಟ್ಸ್ಟ್ಯಾಂಡಿಂಗ್ ಅಂದರೆ ಇನ್ನು ಎಷ್ಟು ಬಾಕಿ, ಎಷ್ಟು ತಿಂಗಳು ಬಾಕಿ ಬಡ್ಡಿ ಕಟ್ಟಬೇಕು. ಸೊ ಬೈ 12 months. ಔಟ್ ಆಫ್ 12 months how many months is pending interest to be paid. So this is the formula. Amount of drawings ಅಂದರೆ ಎಷ್ಟು ಡ್ರಾ ಮಾಡಿದ್ದಾರೆ ಕುಮಾರ್ ಅನ್ನೋ, ಎಷ್ಟು ಡ್ರಾ ಮಾಡಿದ್ರು? 6,000. So what is the rate of interest prescribed? 8%. 6,000 percentage is always by 100. So 6,000 into 8 by 100. Now ಸೊ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದರೆ ಎಷ್ಟು ತಿಂಗಳು ಬಾಕಿ ಕಟ್ಟಬೇಕು ಬಡ್ಡಿ. ಯಾವತ್ತು ಅವ್ರು ಡ್ರಾ ಮಾಡ್ಕೊಂಡಿದ್ದು? ಜೂನ್ 1ನೇ ತಾರೀಕಿಂದ ನೆಕ್ಸ್ಟ್ ಇಯರ್ ಮಾರ್ಚ್ 2013ವರೆಗೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10. ಸೊ ಎಷ್ಟು ತಿಂಗಳು ಔಟ್ಸ್ಟ್ಯಾಂಡಿಂಗ್ ಅಂದರೆ ಎಷ್ಟು ತಿಂಗಳು ಪೆಂಡಿಂಗ್ ಇತ್ತು? 10 months. ಹೆಂಗೆ 10 months? ಜೂನಿಂದ ನೆಕ್ಸ್ಟ್ ಇಯರ್ ಮಾರ್ಚ್ 2013ವರೆಗೂ. ಸೊ ಯಾಕೆ ಮಾರ್ಚು? ಯಾವಾಗಲೂ ನಾನು ಹೇಳಿದೆ ಅಕೌಂಟಿಂಗ್ ಇಯರ್ ಇಸ್ April 1st to 31st March ನೆಕ್ಸ್ಟ್ ಇಯರ್. ಸೊ ಇಲ್ಲಿ ಅವ್ರು ಡ್ರಾ ಮಾಡಿರೋದು ಯಾವಾಗ? ಜೂನಲ್ಲಿ. ಜೂನಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಎಷ್ಟಾಗುತ್ತೆ? 10 ತಿಂಗಳು. ಸೊ ಇಟ್ ಇಸ್ 10 by 12. So if you calculate, the amount of drawings will be 400. So this is how you have to calculate drawings. So this method is suitable ಯಾವಾಗ? ಪದೇ ಪದೇ ಡ್ರಾಯಿಂಗ್ಸ್ ಮಾಡ್ತಿಲ್ಲ ನೋಡಿ, ಒಂದು ವರ್ಷದಲ್ಲಿ ಯಾವಾಗ ಒಂದೇ ಒಂದು ಸಲ ವಿತ್ಡ್ರಾ ಮಾಡಿದ್ದಾರೆ, ಆವಾಗ ನಾವು ಡೈರೆಕ್ಟ್ ಮೆಥಡ್ನ ಫಾಲೋ ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ನೋಡೋಣ. ಶೇಖರ್, one more problem. Shekhar, a partner of a firm, has withdrawn the amount ended on 31st March 2014. ಅಂದರೆ ಒಂದು ವರ್ಷದಲ್ಲಿ ಲಾಸ್ಟ್ ಪ್ರಾಬ್ಲಮಲ್ಲಿ ಏನಾಗಿತ್ತು? ಒಂದೇ ಒಂದು ಸರ್ತಿ ವಿತ್ಡ್ರಾ ಮಾಡಿದರು. ಬಟ್ ಈ ಪ್ರಾಬ್ಲಮಲ್ಲಿ ನೋಡ್ಬೋದು ಶೇಖರ್ ಅನ್ನೋ ಪಾರ್ಟ್ನರು ಒಂದು ವರ್ಷದಲ್ಲಿ 3 ಸಲ ವಿತ್ಡ್ರಾ ಮಾಡಿದ್ದಾರೆ. ಸೊ ಇವಾಗ ನೀವು ಪ್ರತಿಯೊಂದು ಡೇಟ್ಗೂ ನೀವು ಸೆಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದ ಸೇಮ್ ಫಾರ್ಮುಲಾ. ವಿಲ್ ಸಿ ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಶೇಖರ್ ಡ್ರಾಯಿಂಗ್ಸ್ ಅಟ್ ಇಯರ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಹೌ ಮಚ್? 6%. So I told you what is the formula. Amount of drawings into rate into number of outstanding month by 12. So first ನೋಡೋಣ, ಶೇಖರ್ ಯಾವಾಗ ಡ್ರಾ ಮಾಡಿದ್ದು? 1st July 2013. ಸೊ ಅಮೌಂಟ್ ಎಷ್ಟು? ಜುಲೈಯಲ್ಲಿ ಡ್ರಾ ಮಾಡಿದ್ದು 5,000. ಇದನ್ನು ನಾವು ಸೆಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದು ಜುಲೈ ಮಂತ್ಗೆ. ಸೊ ಜುಲೈ ವಿತ್ಡ್ರಾ ಮಾಡಿದ್ದು 5,000. ಸೊ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 6%. So from July, since it is 1st July, you should consider July also. So July, August, September, October, November, December, January, February, March. So July to March ಎಷ್ಟು months ಆಯಿತು? 9 months. So it is pending month ಎಷ್ಟು ಜುಲೈಗೆ? 9. So 9 by 12. So 5,000 into 6 by 100 into 9 by 12. So the amount for interest on drawings to be paid by whom? The ಶೇಖರ್. ಶೇಖರು ಜುಲೈ ಮಂತ್ಗೆ ಎಷ್ಟು ಬಡ್ಡಿ ಕಟ್ಟಬೇಕು? ಜುಲೈ ಇಂದ ನೆಕ್ಸ್ಟ್ ಮಾರ್ಚ್ವರೆಗೂ 225 ರೂಪಾಯಿ. ಅದೇ ಥರ ನೆಕ್ಸ್ಟ್ ನವಂಬರ್ ಮಂತ್, ನವಂಬರಲ್ಲೂ ಸಹ ವಿತ್ಡ್ರಾ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ಇಯರ್ ದ ರೇಟ್ ಆಫ್ ಡ್ರಾಯಿಂಗ್ಸ್ ಇಸ್ ಡಿಫ್ರೆಂಟ್. ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಸ್ ಡಿಫ್ರೆಂಟ್. ಪ್ರತಿ ಸಲನೂ ಒಂದೇ ಅಮೌಂಟ್ ವಿತ್ಡ್ರಾ ಮಾಡಿರಲ್ಲ, ಪ್ರತಿ ಸಲನೂ ಬೇರೆ ಬೇರೆ ಅಮೌಂಟ್ ಇದೆ. ಸೊ ನವಂಬರಲ್ಲಿ ಎಷ್ಟು ವಿತ್ಡ್ರಾ ಮಾಡಿದ್ರು? 3,000. ಸೊ ಬಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಸೇಮ್. Amount of drawings is different, but the rate of interest is same for the entire year. So 6% into, so when did he withdraw? ಯಾವಾಗ?
ಡ್ರಾ ಮಾಡಿರೋದು ನವಂಬರ್. ಸಿನ್ಸ್ ಇಟ್ ಈಸ್ ಫಸ್ಟ್ ನವಂಬರ್, ಯು ಹ್ಯಾವ್ ಟು ಕನ್ಸಿಡರ್ ನವಂಬರ್ ಆಲ್ಸೋ. ಸೊ ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ ಅಲ್ಲಿವರೆಗೂ ಎಷ್ಟು ತಿಂಗಳಾಯಿತು? 5 ತಿಂಗಳು ಆಯಿತು. ಸೊ ಇಟ್ ಇಸ್ 5/12. ಸೊ 3000 into 6/100 into 5/12 ಯು ವಿಲ್ ಗೆಟ್ 75 rupees. ನೆಕ್ಸ್ಟ್ ಯಾವಾಗ ಡ್ರಾ ಮಾಡಿದ್ದು? ಜನವರಿಲಿ. ಸೊ ಜನವರಿ 1st 2014. So what was the amount of drawings? 2000. So rate of interest is again same, 2000 into 6/100. So from January to March. So January, February, March bari 3 ತಿಂಗಳು. So into 3/12 it is 30 rupees. Now if you add all these three, ಇದು ಮೂರನ್ನು ಆ್ಯಡ್ ಮಾಡಿದ್ರೆ 225 plus 75 plus 30. So the total interest chargeable on Shekhar drawings is 330 rupees. ಸೊ ಶೇಖರ್ ಎಷ್ಟು ಬಡ್ಡಿ ಕಟ್ಟಬೇಕು? 330 rupees. This is the direct method under interest on drawings. There are still 2 more methods. One is the product method and average period method. This will going to continue it in the next class. Thank you.